ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಾರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ನಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನು ಕರೆದುಕೊಂಡು ಹೋಗಿ ಕರ್ಣನಿಗೆ ಅನೇಕ ಹಿತಮಾತುಗಳನ್ನು ಹೇಳಿದ. ಕರ್ಣನ ವೈಭವದ ಜೀವನಕ್ಕೆ ಬೇಕಾದ, ಕರ್ಣ ಸನ್ಮಾರ್ಗದಲ್ಲಿ ಬರಲಿಕ್ಕೆ ಬೇಕಾದ ಏನೆಲ್ಲ ಉಪದೇಶಗಳನ್ನು ಮಾಡಬಹುದು ಅದನ್ನೆಲ್ಲವನ್ನೂ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಕರ್ಣ ಹೇಳಿದ, ನೀ ಹೇಳಿದ್ದು ಕೃಷ್ಣ, ನೀ ಹೇಳಿದ್ದು ಸತ್ಯ, ಆದರೆ ದುರ್ಯೋಧನ ಸಖ್ಯ ಬಿಡಲಾರೆ. ದುರ್ಯೋಧನಿಗೆ ಕೊಟ್ಟ ಮಾತನ್ನು ನಾನು ಹಿಂತೆಗೆದುಕೊಳ್ಳಲಾರೆ. ಯಾಕೆ ಇಷ್ಟು ದುಷ್ಟರಿಗೆ ಕೊಟ್ಟ ಮಾತನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯುವುದು? ಇದು ಕರ್ಣನೂ ತಪ್ಪು ಮಾಡಿದ, ಇದು ಧರ್ಮರಾಜನೂ ತಪ್ಪು ಮಾಡಿದ. ಯಾರು ಜೂಜಾಟಕ್ಕೆ ಕರೆದರೂ ಬರುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ದುಷ್ಟ ದುರ್ಯೋಧನ ಕರೆದಿದ್ದಾನೆ, ಅದನ್ನು ಬೇಡ ಅಂತ ಹೇಳುವುದಕ್ಕೆ, ನಾನು ಬರುವುದಿಲ್ಲ ಅಂತ ಹೇಳೋದಕ್ಕೆ ಧರ್ಮರಾಜನಿಗೆ ಏನಾಗಿತ್ತು? ವಿದುರ ಹೇಳಿದ, ಇದರಿಂದ ಅನರ್ಥವಾಗತ್ತೆ ಅಂತ ಹೇಳಿದ. ಆಯಿತು, ಮೊದಲನೇ ಬಾರಿ ಜೂಜಾಡಿದ, ಅನರ್ಥವಾಯಿತು. ಎರಡನೇ ಬಾರಿ ಯಾಕೆ ಒಪ್ಪಿಕೊಂಡ? ಕರ್ಣನೂ ಅಷ್ಟೇ. ಏನು ಯಾರೋ ಒಳ್ಳೆಯವರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ಕೊಟ್ಟ ಮಾತನ್ನು ತಪ್ಪೋದು ಹೇಗೆ ಅಂತ ಚಿಂತೆ ಮಾಡಬಹುದು. ಆದರೆ ದುಷ್ಟರಿಗೆ ಕೊಟ್ಟ ಮಾತನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ? ಇದು ಇವತ್ತಿನ ಜನ್ರೇಷನ್ನಿನ ದೊಡ್ಡದಾದಂಥ ಸಮಸ್ಯೆ. ಇದು ಅಂದೂ ಇತ್ತು, ಕರ್ಣನಿಗೂ ಇತ್ತು, ಧರ್ಮರಾಯನಿಗೂ ಇತ್ತು, ಅದು ಇವತ್ತಿಗೂ ಇದೆ. ಯಾರೋ ಗುರುಗಳು, ತಂದೆ ತಾಯಿಗಳು, ಹಿರಿಯರು, ಸಜ್ಜನರು ಬಂದು ಉಪದೇಶ ಮಾಡುವಾಗ ಹೇಳ್ತಾರೆ, ಯಾವ ಕಾರಣಕ್ಕೂ ಸಂಧ್ಯಾವಂದನ ತಪ್ಪಿಸೋದಿಲ್ಲ, ಪ್ರತಿಜ್ಞೆ ಮಾಡಿ, ಕಾಲು ಮುಟ್ಟು ಪ್ರತಿಜ್ಞೆ ಮಾಡಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿಸಿಕೊಂಡಿರ್ತಾರೆ.
ಆದರೆ ಆ ಗುರುಗಳಿಗೆ ಕೊಟ್ಟ ಮಾತನ್ನು, ಹಿರಿಯರಿಗೆ ಕೊಟ್ಟ ಮಾತನ್ನು, ಅಥವಾ ದೇವರ ಮುಂದೆ ಹರಕೆ ಹೊತ್ತಿರ್ತಾರೆ ಅದನ್ನಾದರೂ, ದೇವರಿಗೆ ಕೊಟ್ಟ ಮಾತಾಗಲಿ, ಅವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಉತ್ಸಾಹವಿದೆ, ಅಷ್ಟೇ ದಾರ್ಢ್ಯತೆ ದುಷ್ಟರಿಗೆ, ಗೆಳೆಯರಿಗೆ, ಮಿತ್ರರಿಗೆ ಏನೋ ಜೂಜಾಡುವುದಕ್ಕೆ ಅಥವಾ ಇನ್ನೇನೋ ಮೋಜು ಮಸ್ತಿ ಮಾಡೋದಕ್ಕಾಗಿ ಕೊಟ್ಟ ಮಾತುಗಳನ್ನು ತಪ್ಪಿಸಿಕೊಳ್ಳಲಾರದೇನೆ ಉಳಿಸಿಕೊಳ್ಳುವುದಕ್ಕೆ ಅಷ್ಟು ಹಠ ಮಾಡ್ತಾನೆ. ಗುರುಗಳಿಗೆ, ಸಜ್ಜನರಿಗೆ, ಹಿರಿಯರಿಗೆ, ದೇವರಿಗೆ ಕೊಟ್ಟ ಮಾತಿನಿಂದ ಜಾರಿಕೊಳ್ಳುವುದಕ್ಕೆ ಎಷ್ಟು ಸುಲಭ ರೀತಿಯಿಂದ ಜಾರಿಕೊಳ್ತಾನೆ, ಅಷ್ಟೇ ಪರಿಶ್ರಮ ಪಟ್ಟು ದುಷ್ಟರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡ್ತಾನೆ. ಇದು ಅಹೋ ಆಶ್ಚರ್ಯವಲ್ಲವೇ? ಇದು ಇವತ್ತಿನ ದುರಂತವಾಗಿರ್ತಕ್ಕಂಥ ಪರಿಸ್ಥಿತಿ. ಇದಕ್ಕೆ ನಮಗೆ ಕರ್ಣನೂ ಮೂಲಭೂತ, ಇದಕ್ಕೆ ಒಂದರ್ಥದೊಳಗೆ ಧರ್ಮರಾಜನೂ ಮೂಲಭೂತ. ಯಾವ ಕಾರಣ ಈ ದುಷ್ಟ ದುರ್ಯೋಧನ ಆಗುವುದಿಲ್ಲ, ನೀನು 100 ಮೋಸ ಮಾಡಿದಿ, ನಾನು 1 ಮೋಸ ಮಾಡ್ತೇನೆ, ನಿಕೃತ್ಯ ಮಾನ್ಯ, ಮೋಸಗಾರರಿಗೆ ಮೋಸದಿಂದಲೇ ಉತ್ತರವನ್ನು ಕೊಡಬೇಕು ಎಂಬ ನಿಯಮವಿಲ್ಲವೇ? ಅವರಿಗೆ, ಮೋಸಗಾರರಿಗೆ ಮೋಸ ಮಾಡುವುದರಿಂದ ಏನೋ ಹಾನಿ ಇಲ್ಲ. ಹಾಗಿದ್ದರೂ ಮೋಸ ಮಾಡುವುದಕ್ಕೆ ತಯಾರಾಗುವುದಿಲ್ಲ. ಅಂತೂ ಕೊನೆಗೆ ಕರ್ಣ ತಯಾರಾಗಲಿಲ್ಲ. ಅದರಿಂದ ಅನರ್ಥ ಏನು ಅನುಭವಿಸಬೇಕು ಅನುಭವಿಸುವುದ ಪರಿಸ್ಥಿತಿ ಬಂದೇ ಬರುತ್ತೆ. ಕರ್ಣ ತಯಾರಾಗಲಿಲ್ಲ. ತಯಾರಾಗದೇ ಇರೋದ್ರಾಗ ಕೃಷ್ಣ ಪರಮಾತ್ಮ ಕಾರ್ತೀಕ ಮಾಸ ಅಮಾವಾಸ್ಯೆ ಯುದ್ಧದ ಸಂಕಲ್ಪದ ದಿನ, ಮಾರ್ಗಶೀರ್ಷ ಶುಕ್ಲ ಪಕ್ಷ ಏಕಾದಶಿಯ ದಿನ ಯುದ್ಧ ಪ್ರಾರಂಭ ಅಂತ ಹೇಳಿದ ನಿರ್ಣಯವನ್ನು ಕೊಟ್ಟ. ರಥ ತೆಗೆದುಕೊಂಡು ಹೋಗೇ ಬಿಟ್ಟ ಕೃಷ್ಣ, ವೇಗದಿಂದ ಹೋಗಿಬಿಟ್ಟ. ದಿನಗಳು ಬಹಳ ಇಲ್ಲ ಅಂತ ಹೇಳಿ ಈಚೆ ವಿದುರ ಕುಂತಿಯ ಹತ್ರ ಬರ್ತಾನೆ. ಅಸಿದ್ಧಾನನಯೇ ಕೃಷ್ಣ ಕುರುಭ್ಯ ಪಾಂಡವಾನ್ ಗತೆ ಅಭಿಗಮ್ಯ ಪ್ರಥಾಂ ಕ್ಷತ್ತ ಶನೈ ಶೋಚನ್ ನಿವಾಬ್ರವೀತ್. ಕುಂತಿಯ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ವಿದುರ ಕಣ್ಣೀರು ಹಾಕ್ತಾ ಮಾತನಾಡ್ತಾನೆ. ಏನಕ್ಕ ಈ ವೈನಿ, ಈ ತರಹದ ಪರಿಸ್ಥಿತಿ ಬಂತಲ್ಲ, ಎಷ್ಟು ಕೃಷ್ಣ ಹಿತ ಹೇಳಿದ, ಧೃತರಾಷ್ಟ್ರನಿಗೆ ಹಿತ ಹೇಳಿದ, ಯಾರ ಹಿತ ಮಾತನ್ನು ಕೂಡ ನಂಬಲಿಲ್ಲಲ್ಲ, ದುರ್ಯೋಧನ ಒಪ್ಪಲಿಲ್ಲಲ್ಲ. ಇಡೀ 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 ವಂಶ ನಿರ್ವಂಶವಾಗುವಂಥ ದೊಡ್ಡರವಾಗಿರ್ತಕ್ಕಂಥ ಪ್ರಸಂಗ ಎದುರಾಗಿದೆ. ಇಡೀ ಕುಲ ನಾಶವಾಗುವಂಥ ಪ್ರಸಂಗವಿದೆ. ಇಡೀ ಸಾಮ್ರಾಜ್ಯ ನಾಶವಾಗುವಂಥ ಪ್ರಸಂಗ ಎದುರಾಗಿದೆಯಲ್ಲ ಅಂತ ಹೇಳ್ತಾನೆ. ಪುತ್ರ ಮದೇನೈವ ವಿಧರ್ಮೇ ಪಥಿವರ್ತತೆ. ಧೃತರಾಷ್ಟ್ರ ಮಗನೆಂಬ ಅಹಂಕಾರದ ವಶನಾಗಿ ದುರ್ಮಾರ್ಗದೊಳಗೆ ಧೃತರಾಷ್ಟ್ರನಿದ್ದಾನೆ. ಶಕುನಿ, ಕರ್ಣ, ಜಯದ್ರಥ, ದುಶ್ಯಾಸನ ಈ 4 ಜನ ದುರ್ಯೋಧನನನ್ನು ಉನ್ಮತ್ತನನ್ನಾಗಿ ಮಾಡಿ ದಾರಿ ತಪ್ಪಿಸಿ ಹಾಕಿಬಿಟ್ಟಿದ್ದಾರೆ. ಯಾರು ಏನು ಮಾಡುವ ಹಾಗಿಲ್ಲಲ್ಲ ಅಂತ ಹೇಳಿದಾಗ ಶುತ್ವಾತು ಅದನ್ನೆಲ್ಲ ಕೇಳಿ ಸಾ ನಿಶ್ವಸಂತಿ, ದುಃಖಾರ್ಥ, ಅವಳಿಗೂ ದುಃಖವಾಯಿತು. ತನ್ನ ಮಕ್ಕಳ ಬಗ್ಗೆ ಭರವಸೆ ಇದೆ, ಈ ನನ್ನ ಮಕ್ಕಳು ಗೆದ್ದು ಬರ್ತಾರೆ ಅಂತ ಅನ್ನೋದು. ಇದರೊಳಗೆ ಕುಂತಿಗೇನು ಸಮಸ್ಯೆ ಇಲ್ಲ. ಆದರೆ ಈ 5 ಜನ ಮಕ್ಕಳು ಗೆಲ್ಲುವುದರೊಳಗೆ ಲಕ್ಷಾವಧಿ ಜನ ಸಾಯ್ತಾರಲ್ಲ ಅನ್ನೋ ದುಃಖ. ಒಬ್ಬ ದುರ್ಯೋಧನ ಒಂದು ಮಾತು ಕೇಳಿಬಿಟ್ರೆ ಲಕ್ಷಾವಧಿ ಜನನೂ ಉಳಿತಾರೆ, ದುರ್ಯೋಧನಾದಿಗಳು ಉಳಿತಾರೆ, ನನ್ನ ಮಕ್ಕಳು ಉಳಿತಾರಲ್ಲ ಅಂತ ಅನ್ನೋ ಸುಖ ಅವಳಿಗೆ. ಮನಸ ವಿಮರ್ಶ, ಚೆನ್ನಾಗಿ ಮನಸ್ಸಿನಿಂದ ವಿಮರ್ಶೆಯನ್ನು ಮಾಡಿ ಅವಳು ಹೇಳ್ತಾಳೆ, ಹಾಗಾದ್ರೆ ನಾನು ಕರ್ಣನನ್ನು ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ಕರ್ಣನ ಹತ್ರ ಹೋಗ್ತಾಳೆ ಕುಂತಿ. ಕರ್ಣನ ಹತ್ರ ಹೋದರೆ ಕರ್ಣ ಸದಾ ಪಾಂಡವಾನಂ ತನ್ಮೇ ದಹತಿ ಸಂಪ್ರತಿ. ಕರ್ಣನ ಹತ್ರ ಹೋಗ್ತಾಳೆ. ಎಲ್ಲಿ ಹೋಗ್ತಾಳೆ? ಭವೇಯಮಿತಿ ಸಂಚಿತ್ಯ ಬ್ರಾಹ್ಮಣಂ ತಂ ನಮಸ್ಯ ಚ ಕೌತೂಹಲತ್ತು ತಂ ನದ್ವ ಬಾಲಿಷ್ಯಾದ ಆಚರಂ ತದಾ ಯೋಸೋ ಕಾನೀನ ಗರ್ಭೋ ಮೇ ಪುತ್ರವತ್ ಪರಿರಕ್ಷಿತ ಕಸ್ಮಾನ್ನ ಕುರ್ಯಾದ್ವಚನಂ ಪತ್ಯಂ ಭ್ರಾತೃಹಿತಂ ತಥಾ ಇತಿ ವಿನಿಶ್ಚಿತ್ಯ. ಏನಿದ್ರು ನನ್ನ ಮಗ ಇದ್ದಾನೆ, ಕರ್ಣ ಬುದ್ಧಿವಂತ ಇದ್ದಾನೆ, ಹಿತಾಹಿತಗಳನ್ನು ತಿಳಿದುಕೊಳ್ಳುವ ಅದ್ಭುತವಾದ ಕೌಶಲವಿದೆ. ಹಾಗಾಗಿ ನಾನು ಹೇಳಿದ್ದು ಕರ್ಣ ಕೇಳೇ ಕೇಳ್ತಾನೆ ಎನ್ನುವ ಭರವಸೆಯಿಂದ ಕುಂತಿ ಹೋಗ್ತಾಳೆ.
ಹೋದರೆ ಆ ಕರ್ಣ ಪುಣ್ಯಾತ್ಮ ಗಂಗಾ ತೀರದೊಳಗೆ ಸೂರ್ಯೋದಯವಾಗುವುದಕ್ಕಿಂತಲೂ ಪೂರ್ವದೊಳಗೆ ಅರುಣೋದಯದ ಕಾಲದೊಳಗೆ ಸ್ನಾನವನ್ನು ಮಾಡ್ತಾ ಇದ್ದ. ತಂಪಾದ ಚಳಿಯಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪ್ರಾಂಗುಖ ಪೂರ್ವಕ್ಕೆ ಅಭಿಮುಖನಾಗಿ ಊರ್ಧ್ವಬಾಹು ಎರಡೂ ಕೈಗಳನ್ನು ಹೀಗೆ ಮೇಲೆ ಎತ್ತಿದವನಾಗಿ ಪರ್ಯತಿಷ್ಠತ ಜಪ ಮಾಡ್ತಾ ನಿಂತಿದ್ದ. ಸೂರ್ಯನ ಉಪಾಸನೆಯನ್ನು ಮಾಡಬೇಕು. ಏನ್ ಜಪದಲ್ಲಿ ನಿಷ್ಠೆ ಕರ್ಣನಿಗೆ. ಇವತ್ತು ಯಾರು ಕರ್ಣನನ್ನು ಆದರ್ಶ ಅಂತ ತಿಳಿದುಕೊಳ್ತಾರೆ ಅವರು ತಮ್ಮ ಹೊಟ್ಟೆ ಬೇಯಿಸಿಕೊಳ್ಳುವುದಕ್ಕಾಗಿ ಕರ್ಣನ ಮೇಲೆ ಹಾರಾಡ್ತಾ ಕರ್ಣನ ಜಾತಿಯನ್ನು ಮುಂದೆ ತರ್ತಾ ನಮಗೆ ಬೈತಾರೆ. ಯಾಕೆ? ಅವರ ಅಜೆಂಡಾ ನಮ್ಮನ್ನು ನಿಂದಿಸುವುದು, ಶಾಸ್ತ್ರವನ್ನು ನಿಂದಿಸುವುದು ಗಟ್ಟಿಯಾಗಿರುತ್ತೆ. ಆದ್ರಿಂದಾಗಿ ಕರ್ಣ ಅವನಿಗೆ ಮುಖ್ಯ ಅಲ್ಲ, ಕರ್ಣನ ಜಾತಿ ಮುಖ್ಯವಾಗತ್ತೆ. ಹಾಗಾಗಿ ಜಾತಿ ತಂದು ಹೋರಾಡಿ ಜಗಳವಾಡ್ತಾ ಏನೇನೋ ವಿಚಾರವನ್ನು ಮಾಡ್ತಾರೆ. ಕರ್ಣನ ಹಾಗೆ ಒಂದು 10 ರೂಪಾಯಿ ದಕ್ಷಿಣೆಯನ್ನು ಎತ್ತಿಕೊಟ್ಟಿದ್ದಾರೆನಾ? ಕರ್ಣನ ಹಾಗೆ ಬ್ರಾಹ್ಮಣರಿಗೆ ಒಂದು ಬಿಡಿಕಾಸು ದಾನ ಮಾಡಿದ್ದಾರೆನಾ? ಬೇಡ. ಕರ್ಣನ ಹಾಗೆ ನಿತ್ಯ ಜಪವನ್ನು ಮಾಡ್ತಾರೆನಾ? ಏನೂ ಮಾಡುವುದಿಲ್ಲ. ಅವ್ರಿಗೆ ಬೇಕಿಲ್ಲ ಅದ್ಯಾವುದು. ಕರ್ಣ ಆದರ್ಶನಾಗಿದ್ದರೆ ಕರ್ಣನಲ್ಲಿರುವ ದಾನ, ಅವನಲ್ಲಿರುವ ಪರಾಕ್ರಮ, ಅವನಲ್ಲಿರುವ ಶೌರ್ಯ, ಅವನಲ್ಲಿರುವ ಸತ್ಯನಿಷ್ಠೆ, ಅವನಲ್ಲಿರುವ ಧರ್ಮನಿಷ್ಠೆ, ಅವನಲ್ಲಿರುವ ಸದಾಚಾರ, ಅವನು ಮಾಡುವ ಅತ್ಯಂತ ಉಗ್ರವಾದ ಕಠೋರವಾದ ತಪಸ್ಸು, ಅವನು ಸಂಪಾದಿಸಿದ ವೇದಾಂತಗಳ ಸಮೃದ್ಧವಾದ ಜ್ಞಾನ, ಇದು ಯಾರಾದರೂ ಕರ್ಣನ ಇವತ್ತಿನ ಫಾಲೋವರ್ಸ್ ಆದರ್ಶ ಪಾಲಿಸಿದ್ದಾರೆಯಾ? ಒಲಿಸಿಕೊಂಡಿದ್ದಾರೆಯಾ? ಸರ್ವಥಾ ಇಲ್ಲ. ಅವರಿಗೆ ಬೇಕಾಗಿದ್ದು ಕೇವಲ ಕರ್ಣನ ಜಾತಿ, ವಾಲ್ಮೀಕಿಯ ಜಾತಿ, ಪರಶುರಾಮನ ಒಟ್ಟಾರೆಯಾಗಿ ಜಾತಿ ಬೇಕೇ ಹೊರತು, ಜಾತಿಯಿಂದ ನನ್ನ ಹೊಟ್ಟೆ ಹೊರಬೇಕೇ ಹೊರತು ಅವರ ನೈಜವಾದ ಆದರ್ಶಗಳು, ಅವುಗಳ ಪಾಲನೆ ಇದು ಬಯಸಿಕೊಳ್ಳುವಂತ ನಮಗೇ ಇರುವುದು. ಇದು ಅತ್ಯಂತ ನಿಶ್ಚಿತ. ಯಾರು ಹೋರಾಡ್ತಾರೆ ಕರ್ಣನ ಪರವಾಗಿ ಅವರಲ್ಲಿ ದಾನವಿಲ್ಲ, ಅವರಲ್ಲಿ ಜ್ಞಾನವಿಲ್ಲ, ಅವರಲ್ಲಿ ಧರ್ಮವಿಲ್ಲ, ಅವರಲ್ಲಿ ತಪಸ್ಸು ಇಲ್ಲ. ಕರ್ಣನ ವಿರುದ್ಧವಾಗಿ ಇದ್ದಾರೆ ಅಂತ ಹೇಳಿ ಯಾರು ನಮ್ಮನ್ನು ನಿಂದೆ ಮಾಡ್ತಾರಲ್ಲ, ನಿಂದಿಸಿಕೊಳ್ಳುವ ನಾವೇನಿದ್ದೇವಲ್ಲ, ಜಪ ಮಾಡ್ತೇವೆ, ದಾನ ಮಾಡ್ತೇವೆ, ತತ್ವಜ್ಞಾನ ಸಂಪಾದನೆ ಎಲ್ಲವನ್ನೂ ಮಾಡ್ತೇವೆ. ಹಾಗಾದರೆ ನಿಜವಾದ ಕರ್ಣನನ್ನು ಆದರ್ಶವನ್ನಾಗಿ ಪಡೆದವರು ಯಾರು? ನಿತ್ಯ 2 ಹೊತ್ತು ಸೂರ್ಯನ ಉಪಾಸನೆಯನ್ನು ಮಾಡ್ತೇವೆ. ಹಾಗಾದರೆ ಕರ್ಣನ ಆದರ್ಶ ಪಡೆದವರು ಯಾರು? ವಿಚಾರವನ್ನು ಮಾಡಬೇಕಾದ್ದು ಇವತ್ತು ಅತ್ಯಂತ ಅನಿವಾರ್ಯವಾಗಿದೆ. ಹಾಗೆಯೇ ಆ ಕರ್ಣನಲ್ಲಿ ಇರುವ ತಪಸ್ಸು, ಆ ದೈವಿ ನಿಷ್ಠೆ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಸೂರ್ಯ ಉದಯಕ್ಕಿಂತಲೂ ಪೂರ್ವದೊಳಗೆ 2 ಕೈಗಳನ್ನು ಎತ್ತಿ ಗಾಯತ್ರಿ ಜಪವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ ಕರ್ಣ ಎಷ್ಟೊತ್ತಿನವರೆಗೆ ಮಾಡ್ತಿದ್ದ? ಸೊಟ್ಟು ಮಾರಿಯಿಂದ ನಮ್ಮಿಂದ 10 ಗಾಯತ್ರಿ ಜಪ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಬ್ಬಬ್ಬ ಅಂದ್ರೆ 108 ಗಾಯತ್ರಿ ಜಪ. ಲಕ್ಷ ಸಾವಿರಕ್ಕೆ ಒಬ್ಬರು 1000 ಗಾಯತ್ರಿ ಜಪವನ್ನು ಮಾಡೋರು ಸಿಗೋದು ತುಂಬಾ ಕಷ್ಟ. ಇದು ಯಾರು? ನಾವು. ಕರ್ಣನನ್ನು ಆದರ್ಶವನ್ನಾಗಿ ಪಡೆದವರು ಯಾರೂ ಅಲ್ಲ. ಅವ್ರು ಯಾರು ಮಾಡುವುದೇ ಇಲ್ಲ. ಅವ್ರನ್ನ ಬಿಟ್ಟು ಬಿಡೋಣ. ಕರ್ಣನನ್ನು ಆದರ್ಶವನ್ನಾಗಿ ಪಡೆದುಕೊಂಡ ಶಾಸ್ತ್ರೀಯ ಸದಾಚಾರ ಸನ್ಮಾರ್ಗದಲ್ಲಿರುವ ನಮ್ಮ ಪರಿಸ್ಥಿತಿ. ಹಾಗಾದ್ರೆ ಕರ್ಣ ಇಲ್ಲಿವರೆಗೆ ಮಾಡ್ತಾ ಇದ್ದ ಜಪ ಅಂತಂದ್ರೆ ಹೇಳ್ತಾರೆ, ಜಪ್ಯಾವಸಾನಂ ಕಾರ್ಯಾರ್ಥಂ ಪ್ರತೀಕ್ಷಂತಿ ತಪಸ್ವಿನಿ. ಕರ್ಣನ ಜಪ ಮುಗಿಲಿ ಅಂತ ಹೇಳಿ ಕಾಯ್ತಾ ನಿಂತಿದ್ದಾಳೆ ಕುಂತಿ. ಸೂರ್ಯ ಬಂದ, ಸೂರ್ಯ ಬಂದ, ಸೂರ್ಯ ಬಂದ, ಏರ್ತಾ ಇದ್ದಾನೆ. ಏನು ಸೂರ್ಯ ಹೇಗೆ ಪ್ರಖರನಾಗ್ತಾ ಇದ್ದಾನೆ ಹಾಗೆ ಕುಂತಿ ಬಾಡ್ತಾ ಇದ್ದಾಳೆ. ತುಂಬಾ ಹೈರಾಣ ಆಯ್ತು ಕುಂತಿಗೆ, ವಯಸ್ಸಾದವಳು. ಆಪೃಷ್ಠತಾಪಾಜ್ಯತ್ವಾಸ ಪರಿವೃತ್ಯ ಯಥೋವ್ರತಃ. ಆ ಸೂರ್ಯ ಪೂರ್ವದಲ್ಲಿ ಇನ್ನು ಹುಟ್ಟುವುದಕ್ಕಿಂತ ಮುಂಚೆ ಕರ್ಣ ನಿಂತಿದ್ದಾನೆ. ಹುಟ್ಟುವ ಸೂರ್ಯ ಹೀಗೆ ಬಂದು ಇಲ್ಲಿಯವರೆಗೆ ಬಂದ ಅಂದ್ರೆ ಆ ಸೂರ್ಯನ ಪ್ರಖರವಾದ ಕಿರಣಗಳೇನಿದೆ ಕರ್ಣನ ಬೆನ್ನು ಸುಳ್ಳಿಕ್ಕೆ ಪ್ರಾರಂಭವಾಯಿತು. ಅರ್ಥಾತ್ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿದೆ. ಅಲ್ಲಿಯವರೆಗೆ ಕರ್ಣ ಜಪವನ್ನು ಮಾಡಿದ್ದಾನೆ. ಇದು ಒಂದು ದಿನದ ಜಪವಲ್ಲ, ಇದು ದೈನಂದಿನವಾದ ಜಪ, ಇದು ಪ್ರತಿನಿತ್ಯವಾಗಿರ್ತಕ್ಕಂಥ ಜಪ, ಇದು ಅವನ ಅತ್ಯದ್ಭುತವಾದ ಅನುಷ್ಠಾನ, ಅನುಸಂಧಾನ, ಚಿಂತನೆ. ಇದು ಕರ್ಣನ ಒಂದು ಅತ್ಯದ್ಭುತವಾದ ರೂಪವಿದು.
ಅಷ್ಟು ಜಪವನ್ನು ಆದ ಮೇಲೆ ಕರ್ಣ ಕಣ್ಣು ತೆಗಿತಾನೆ. ಕಣ್ಣು ತೆಗೆದಾಗ ಅಲ್ಲಿ ಕುಂತಿ ನಿಂತಿರ್ತಾಳೆ. ಹೋಗಿ ಕುಂತಿಗೆ ನಮಸ್ಕಾರವನ್ನು ಮಾಡ್ತಾನೆ. ಕರ್ಣವಾಚ ರಾಧೇಯೋಹಂ, ಅಮ್ಮ ತಾಯಿ ನಾನು ರಾಧೆಯ ಮಗ, ಅಧಿರಥನ ಮಗ ನಾನು ಕರ್ಣ, ನಾನು ನಿನಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತೇಳಿ ಎರಡೂ ಕಿವಿಗಳನ್ನು ಹಿಡಿದು ಕುಂತಿಗೆ ನಮಸ್ಕಾರವನ್ನು ಮಾಡ್ತಾನೆ. ಇವತ್ತು ಕರ್ಣನ ಪರವಾಗಿ ಹೋರಾಡುವವರು ಯಾರು ಈ ರೀತಿಯಾಗಿ ನಮಸ್ಕಾರವನ್ನು ಮಾಡ್ತಾರೆ? ಬ್ರಾಹ್ಮಣರಿಗೆ, ಆಚಾರ್ಯರಿಗೆ, ದೇವರಿಗೆ, ದೇವತೆಗಳಿಗೆ ನಮಸ್ಕಾರ ಬೇಕಾಗಿಲ್ಲ. ಸ್ವಯಂ ತನ್ನ ತಂದೆ ತಾಯಿಗಳಿಗೆ ಯಾರು ನಮಸ್ಕಾರವನ್ನು ಮಾಡ್ಯಾರು? ಇದು ಕರ್ಣನಿಂದ ಕಲಿಯಬೇಕಾಗಿರ್ತಕ್ಕಂಥ ಆದರ್ಶವಿದು. ಕರ್ಣನಿಂದ ಕಲಿಯಬೇಕಾಗಿರ್ತಕ್ಕಂಥ ಆದರ್ಶವಿದು. ಹೋಗಿ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಕುಂತಿ ಹೇಳ್ತಾಳೆ, ರಾಧೇಯಲ್ಲೋ ಕೌಂತೇಯಸ್ತಮಸಿ ನ ರಾಧೇಯ ನ ತವಾಧಿರಥ ಪಿತ, ನಿನ್ನ ತಂದೆ ಅಧಿರಥನಲ್ಲ. ನಾಸಿ ಸೂತಕುಲೇ ಜಾತಃ, ನೀನು ಸೂತಕುಲದಲ್ಲಿ ಹುಟ್ಟಿದವನಲ್ಲ. ಕಾನೀನಸ್ತಂ ಮಯಾ ಜಾತಃ, ನಾನು ಕನ್ಯೆ ಇರುವಾಗ ನನ್ನಿಂದ ನೀನು ಹುಟ್ಟಿದವನು. ಸ್ವಯಂ ಸೂರ್ಯನಿಂದ ನೀನು ಹುಟ್ಟಿದವನು. ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರಿಗಿಂತಲೂ ಪೂರ್ವಜನಾಗಿದ್ದವನು. ನಿನಗೆ ಗೊತ್ತಲ್ವಾ? ಕುಂಡಲಿ, ಅತ್ಯದ್ಭುತವಾದ ಕರ್ಣಕುಂಡಲಗಳನ್ನು ಧಾರಣವನ್ನು ಮಾಡಿದವನು. ಬದ್ಧ ಕವಚ, ಹುಟ್ಟಿನಿಂದಲೇನೆ ನಿನಗೆ ಕವಚವಿತ್ತು ಅಂತ ಹೇಳ್ತಾ ಕುಂತಿ ತನಗೇನು ಹೇಳಬೇಕಾಯ್ತು ಸಂದೇಶ ಎಲ್ಲವನ್ನು ಹೇಳ್ತಾಳೆ. ಅರ್ಜುನೇನ ಅರ್ಜಿತಾಂ ಪೂರ್ವಂ, ಹಿಂದೆ ಅರ್ಜುನ ಏನು ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯವಿದೆ. ಆಸೆ ಬರುಕರಾಗಿರ್ತಕ್ಕಂಥ ಕೌರವರು ಆ ರಾಜ್ಯವನ್ನು ಎಲ್ಲವನ್ನು ಅಪಹಾರವನ್ನು ಮಾಡಿದ್ದಾರೆ. ಆ ಎಲ್ಲ ಕೌರವರನ್ನು ಭೀಮಸೇನ ಇವತ್ತು ಸಂಹಾರವನ್ನು ಮಾಡ್ತಾನೆ. ಅದರ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯವನ್ನು ನೀನೇ ರಾಜನಾಗ್ತೀಯೋ, ನೀನೇ ರಾಜ್ಯವಾಳ್ತೀಯ, ನಿನಗೆ ಆ ರಾಜ್ಯವನ್ನು ಆಳುವ ಪರಿಪೂರ್ಣವಾಗಿರ್ತಕ್ಕಂಥ ಅಧಿಕಾರವಿದೆ. ಒಂದು ಕಡೆಗೆ ಕರ್ಣ, ಇನ್ನೊಂದು ಕಡೆಗೆ ಅರ್ಜುನ, ಇಬ್ಬರು ಒಂದು ಕಡೆಗೆ ಕೂಡಿದ್ರು ಅಂತಂದ್ರೆ ಎಂಥ ವೈಭವ ಇರುತ್ತೆ ಗೊತ್ತಾನೋ ಕರ್ಣ ಅಂತ ಹೇಳಿ ಅವಳು ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಕುಂತಿ ಈ ರೀತಿಯಾಗಿ ಮಾತುಗಳು ನಮಗೆ ಅನಿಸತ್ತೆ ಕುಂತಿ ಲಾಸ್ಟ್ ಮೂಮೆಂಟಿಗೆ ಯಾಕೆ ಬಂದು ಹೇಳ್ತಾ ಇದ್ದಾಳೆ? ತನ್ನ ಮಕ್ಕಳನ್ನು ಉಳಿಸಿಕೊಳ್ಳುವುದಕ್ಕಾಗಿಯಾ? ಸರ್ವಥಾ ಇಲ್ಲ. ಹಾಗೆ ತಪ್ಪು ತಿಳಿಯಕೂಡದು. ಕುಂತಿಯ ಬಗ್ಗೆ ತಪ್ಪು ತಿಳಿಯೋದು. ಕುಂತಿ ಬಹಳ ತಿಳುವಳಿಕೆಯಸ್ತಳು, ಬಹಳ ಬುದ್ಧಿವಂತಳು. ಕುಂತಿಗೆ ಗೊತ್ತು ಕರ್ಣ ಸಾಯ್ತಾನೆ, ಅರ್ಜುನನೇ ಸಂಹಾರವನ್ನು ಮಾಡ್ತಾನೆ. ಕದಾಚಿತ್ ಅರ್ಜುನನಿಗೆ ಸಂಹಾರ ಮಾಡಲಿಕ್ಕೆ ಆಗದೇ ಇದ್ದರೂ ಭೀಮಂತರು ನಿಶ್ಚಿತವಾಗಿ ಸಂಹಾರವನ್ನು ಮಾಡ್ತಾನೆ ಅಂತ ಗಟ್ಟಿಯಾದ ಮನವರಿಕೆ ಕುಂತಿಗೆ ಉಂಟು. ತನ್ನ ಮಗಗೇನು ತೊಂದರೆ ಆಗಬಾರದು ಅನ್ನೋ ಒಂದು ಕಡೆಗೆ ಪ್ರೀತಿ ಇದೆ. ಏನಿದ್ರೂ ಕರ್ಣ ಸತ್ತು ಹೋಗಬಾರ್ದು, ಅದು ದುರ್ಯೋಧನಾದಿಗಳ ಪಕ್ಷದಲ್ಲಿ ನಿಂತು ಸಾಯಬಾರ್ದು. ಸಾಯುವುದಾದರೆ ಸದ್ಧರ್ಮದ ಪಕ್ಷದಲ್ಲಿ ನಿಂತು ಸಾಯಲಿ, ವೀರಸ್ವರ್ಗವಾದರೂ ಪಡೆದಾನು ಅನ್ನುವ ಕಳಕಳಿಯಿಂದಲೇನೆ ಕುಂತಿ ತಾನು ಬಂದು ಹೇಳಿದ್ದು. ಇದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆಗ ಆಕಾಶವಾಣಿಯೊಳಗೆ ಸ್ವಯಂ ಸೂರ್ಯ ಹೇಳ್ತಾನೆ. ಸೂರ್ಯೋವಾಚ ಸತ್ಯಮಾಹ ಪೃಥಾ ವಾಕ್ಯಂ ಕರ್ಣ ಮಾತೃವಚ ಕುರು ಶ್ರೇಯಸ್ತೆ ಸ್ಯಾ ನರವ್ಯಾಘ್ರ ಸರ್ವಮಾಚರತಸ್ತಥ. ಹೇ ಕರ್ಣ, ಕುಂತಿ ಏನು ಇವತ್ತು ಹೇಳ್ತಾ ಇದ್ದಾಳೆ ಆ ಮಾತು 100ಕ್ಕೆ 100ರಷ್ಟು ಸತ್ಯವಾಗಿದೆ. ನೀನು ನನ್ನ ಮಗನಿದ್ದೀಯ, ಕುಂತಿಯಿಂದ ಹುಟ್ಟಿದ ನನ್ನ ಮಗನು ನೀನಾಗಿದ್ದೀಯಾ. ಹುಷಾರ್, ಎಚ್ಚರಿಕೆ ಇಟ್ಟುಕೋ. ಇವತ್ತು ಕುಂತಿ ಏನು ಹೇಳ್ತಾ ಇದ್ದಾಳೆ ಆ ಮಾತಿನಿಂದ ನಿನಗೆ ಶ್ರೇಯಸ್ಸಿದೆ. ಆ ಮಾತನ್ನು ಅವಶ್ಯವಾಗಿ ಪರಿಪಾಲನೆಯನ್ನು ಮಾಡು, ನಿನಗೆ ಮಂಗಳವಿದೆ, ನಿನಗೆ ಅತ್ಯದ್ಭುತವಾದ ದಿವ್ಯವಾದ ಅನುಗ್ರಹವಾಗತ್ತೆ ಅಂತ ಸ್ವಯಂ ತಂದೆಯಾದ ಸೂರ್ಯ ಹೇಳ್ತಾನೆ. ಜಗತ್ತಿನ ತಂದೆಯಾದ ಕೃಷ್ಣ ಹೇಳಿದ, ಸ್ವಯಂ ತಾಯಿಯಾದ ಕುಂತಿ ಹೇಳಿದಳು. ಯಾವ ಸೂರ್ಯನ ಉಪಾಸನೆಯನ್ನು ಮಾಡ್ತಾನೆ, ಯಾವ ಸೂರ್ಯ ತಂದೆಯಾಗಿದ್ದಾನೆ, ಅದೇ ಸೂರ್ಯನೇ ಪ್ರತ್ಯಕ್ಷನಾಗಿ ಹೇಳಿದಾಗಲೂ ಕೂಡ ಕರ್ಣ ಏನು ಹೇಳ್ತಾನೆ? ಚಚಾಲ ನೈವ ಕರ್ಣಸ್ಯ ಮತಿ ಸತ್ಯಧೃತೇಸ್ತದ. ಸೂರ್ಯ ಇಷ್ಟು ಕುಂತಿ ಹೇಳಿದಾಗಲೂ ಮನಸ್ಸು ವಿಫಲವಾಗಲಿಲ್ಲ, ಸೂರ್ಯ ಹೇಳಿದಾಗಲೂ ಮನಸ್ಸು ಡಿಸ್ಟರ್ಬ್ ಆಗಲಿಲ್ಲ. ದುರ್ಯೋಧನನಿಗೆ ನಾನು ಸಹಾಯ ಮಾಡ್ತೇನೆ, ದುರ್ಯೋಧನನ ಪಕ್ಷದೊಳಗೆ ನಾನು ಗಟ್ಟಿಯಾಗಿ ನಿಲ್ತೇನೆ ಅಂತನ್ನುವುದು ಅವನಲ್ಲಿ ಅಷ್ಟರ ಮಟ್ಟಿಗೆ ತಳ ಊರಿಬಿಟ್ಟಿತ್ತು. ಏನೂ ಮಾಡಲಿಕ್ಕೆ ಆಸ್ಪದವಿರಲಿಲ್ಲ. ಆಗ
ಸೂರ್ಯ ಅಷ್ಟು ಹೇಳಿ ಹೊರಟ. ಆ ಇನ್ನು ಕುಂತಿಗೆ ಕರ್ಣ ಉತ್ತರ ಕೊಟ್ಟಿಲ್ಲ, ಅಷ್ಟರೊಳಗೆ ಸೂರ್ಯ ಮಾತನಾಡಿದ. ಸೂರ್ಯ ತಿಳಿದ ನನ್ನ ಮಾತು ಕೇಳೋದಿಲ್ಲ, ನಾನು ಏನು ಹೇಳಬೇಕು, ಹಿತ ಏನು ಹೇಳಬೇಕು, ನಾನು ಹೇಳಿದ್ದೇನೆ, ಕೇಳೋದು ಬಿಡೋದು ಅವನ ಕರ್ತವ್ಯ ಅಂತ ಹೇಳಿದ. ಸೂರ್ಯ ಹೊರಟೋದ. ಆಗ ಕರ್ಣನನ್ನು ತಿರುಗಿ ಕರ್ಣನ ಕಡೆಗೆ ಮುಖ ಮಾಡಿ, ಕುಂತಿಯ ಕಡೆಗೆ ಮುಖ ಮಾಡಿ ಕರ್ಣ ಮಾತನಾಡ್ತಾನೆ. ನಚೇತತ್ ಶಬ್ದದೇ ವಾಕ್ಯಂ ಕ್ಷತ್ರಿಯೇ ಭಾಷಿತಂ ತ್ವಯ. ಅಮ್ಮ, ನೀನು ಏನು ಹೇಳಿದೆಯಲ್ಲ, ಈ ಮಾತು ನಿನಗೆ ಸೂಕ್ತವಾದದ್ದು ಅಲ್ಲ, ನಿನ್ನ ಮಾತಿನಲ್ಲಿ ನಾನು ಶ್ರದ್ಧೆಯನ್ನು ಇಡುವುದಿಲ್ಲ. ಅಹಂಚೆ ಕ್ಷತ್ರಿಯ ಜಾತಃ ನ ಪ್ರಾಪ್ತ ಕ್ಷತ್ರ ಸತ್ಕ್ರಿಯಂ. ನೀನು ಮಾಡಿದ ಅನ್ಯಾಯದಿಂದ ನಾನು ಕ್ಷತ್ರಿಯ ಜಾತಿಯೊಳಗೆ ಹುಟ್ಟಿ ಬಂದರೂ ಕೂಡ ನನಗೆ ಕ್ಷತ್ರ ಸಂಸ್ಕಾರ ನನಗೆ ಸಿಕ್ಕಿಲ್ಲ. ಅಂದರೆ ಎಷ್ಟು ಈ ಮಾತಿನ ಬಲ ಎಷ್ಟಿದೆ ಅಂತಂದ್ರೆ, ಅವನು ಆ ಜಾತಿಯೊಳಗೆ ಹುಟ್ಟಿ ಬಂದರೆ ಮಾತ್ರ ಸಾಲದು, ಆ ಜಾತಿಗೆ ವಿಹಿತವಾಗಿರ್ತಕ್ಕಂಥ ಸಂಸ್ಕಾರಗಳು ಕೂಡ ಚೊಕ್ಕಾಗಿ ಅವನಿಗೆ ಆಗಿರಬೇಕು, ಹಾಗಾದರೆ ಅವನು ಪರಿಶುದ್ಧ. ನಾನು ಬ್ರಾಹ್ಮಣರ ಜಾತಿಯೊಳಗೆ ಹುಟ್ಟಿ ಬಂದಿದ್ದೇನೆ, ನಾನು ಸತ್ಕುಲ ಪ್ರಸೂತನಾಗಿದ್ದೇನೆ, ನಡೆಯೋದಿಲ್ಲ. ಬ್ರಾಹ್ಮಣ ಜಾತಿಗೆ ಬೇಕಾಗಿರ್ತಕ್ಕಂಥ ಏನೆಲ್ಲ ಶ್ರೇಷ್ಠವಾದ ಸಂಸ್ಕಾರಗಳಿವೆ, ಆ ಎಲ್ಲ ಸಂಸ್ಕಾರಗಳಿಂದ ಸಂಸ್ಕೃತನಾಗಿರಬೇಕು ಅವನು. ಇಲ್ಲದಿದ್ರೆ ಏನದು? ಅದಕ್ಕಾಗಿಯೇನೆ ಭೀಮಸೇನ ದೇವರು ಅವತ್ತು ಹೇಳ್ತಾರೆ, ಜಾತೋಸಿ ಕ್ಷತ್ರಿಯೇ ಕುಲೆ. ನೀನು ಕ್ಷತ್ರಿಯ ಕುಲದೊಳಗೆ ನೀನು ಹುಟ್ಟಿದವನಾಗಿದ್ದರೂ ಕೂಡ ಕ್ಷತ್ರ ಸಂಸ್ಕಾರ ನಿನಗೆ ಆಗದೇ ಇರೋಣದ್ರಿಂದಾಗಿ ನೀನು ಅರ್ಜುನನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಅರ್ಹನೇ ಅಲ್ಲ ಎಂಬುದಾಗಿ ಭೀಮಸೇನ ದೇವರು ಹೇಳಿಬಿಡ್ತಾರೆ. ಅದನ್ನು ಇವತ್ತು ಕರ್ಣ ನೆನೆಸಿಕೊಂಡು ಹೇಳ್ತಾನೆ, ಆ ನಿನ್ನ ಮಗನಿಂದಲೇನೆ ನನಗೆ ಅವಮಾನವಾಗಿದೆ ಅಲ್ವಾ, ನನಗೆ ಎಷ್ಟು ಕಷ್ಟವಾಗಿದೆ ಗೊತ್ತಾ, ಕ್ಷತ್ರಿಯ ಸಂಸ್ಕಾರವಾಗದೇ ಇರೋಣದ್ರಿಂದಾಗಿ. ಹೀನ ಸಂಸ್ಕಾರ ಮಾಸ ಅಯಮಧ್ಯ ಮಾಂ ಸಮಮೂಚುಚುದು. ಹೀನ ಸಂಸ್ಕೃತನಾದವನು ಅಂತೇಳಿ ನನಗೆಲ್ಲ ಜನರು ಮಾತನಾಡ್ತಾರೆ ಅಲ್ವೇ. ಸಾಮಾಂ ಸಂಬೋಧಯಸ್ವದ್ಯ ಕೇವಲಾತ್ಮ ಹಿತೈಷಿಣಿ. ನೀನು ನನಗೆ ಹೇಳ್ತಾ ಇರೋದು ನಿನ್ನ ಹಿತಕ್ಕಾಗಿ, ನಿನ್ನ ಮಗನಿಗಾಗಿ ನೀನು ಹೇಳ್ತಾ ಇದ್ದೀಯಲ್ವೇ ಕುಂತಿ. ಕೃಷ್ಣೇನ ಸಹಿತೋತ್ಕೋ ವೈ ನವ್ಯಥೇತ ಧನಂಜಯ ಕೋದ್ಯಭೀತಂ ನಮಾಂ ವಿದ್ಯಾತ್ ಪಾರ್ಥಾನಾಂ ಸಮಿತಿಂ ಗತಂ. ಒಂದು ಮಾತು ತಿಳ್ಕೊ, ನನಗೆ ಕೃಷ್ಣನೂ ಹೇಳಿದ, ಈಗ ನೀನು ಹೇಳ್ತಾ ಇದ್ದೀಯಾ. ನಾನೇನಾದರೂ ನಿಮ್ಮ ಸೂರ್ಯನೂ ಹೇಳಿದ, ನಿಮ್ಮ 3 ಜನರ ಮಾತನ್ನು ಕೇಳಿ ನಾನೇನಾದರೂ ಪಾಂಡವರ ಪಕ್ಷದಲ್ಲಿ ಬಂದರೆ ಇಡೀ ಜಗತ್ತು ನನ್ನನ್ನು ಬಾಲಿಶ ದುರ್ಬಲ ಅಂತ ತಿಳಿಯೋದಿಲ್ಲೇನಮ್ಮ. ಆದ್ದರಿಂದಾಗಿ ಸಾಧ್ಯನೇ ಇಲ್ಲ, ನಾನು ಒಪ್ಪಿಕೊಳ್ಳುವುದಿಲ್ಲ ಈ ಮಾತನ್ನು. ಧೃತರಾಷ್ಟ್ರಸ್ಯ ಪುತ್ರಾಣ ಮಾರ್ಥ್ಯೆ ಯೋತ್ಸ್ಯಾಮಿ ತೈಸ್ಸುತೈ. ಒಂದು ಮಾತು ತಿಳಿದುಕೋ ಕುಂತಿ, ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ಸಲವಾಗಿಯೇನೇ ನಾನು ಯುದ್ಧವಾಡ್ತೇನೆ, ಅದು ನಿನ್ನ ಮಕ್ಕಳ ಜೊತೆಗೇನೇ ಯುದ್ಧವಾಡ್ತೇನೆ, ಇದರಲ್ಲಿ ಸಂಶಯವಿಲ್ಲ. ಬಲಂಚ ಶಕ್ತಿಂಚ ಆಸ್ಥಾಯ ನವೈ ತ್ವೈ ಅನೃತಂ ವದೆ. ಆ ದುರ್ಯೋಧನನಿಗೆ ನಾನು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಮುಂದೆ ಹೇಳ್ತಾ ಇದ್ದೇನೆ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನನ್ನ ಬಲ, ನನ್ನ ಶಕ್ತಿ ಎಲ್ಲವನ್ನು ನಾನು ದುರ್ಯೋಧನನಿಗಾಗಿ ನಾನು ಒಪ್ಪಿಸ್ತೇನೆ. ನಚತೇಯಂ ಸಮಾರಂಭೋ ಮೈ ಮೋಘೋ ಭವಿಷ್ಯತಿ ವಧ್ಯಾನ್ ವಿಷಹ್ಯಾನ್ ಸಂಗ್ರಾಮೇ ನ ಹನಿಷ್ಯಾಮಿ ತೇ ಸುತಾನ್. ಒಂದು ತಿಳಿದುಕೋ ಅಮ್ಮ, ಒಂದು ಮಾತು, ನೀನು ಇಷ್ಟು ಬಂದು ಹೇಳಿದ್ದೀಯ, ಸೂರ್ಯ ಹೇಳಿದ್ದಾನೆ, ಕೃಷ್ಣ ಬಂದು ಹೇಳಿದ್ದಾನೆ, ಇದರಿಂದ ನಾನು ಸ್ವಲ್ಪ ನಿನ್ನ ಪರವಾಗಿ ಇರ್ತೇನೆ. ಯದ್ಯಪಿ ನನಗೆ ನಿನ್ನ ಮಕ್ಕಳು ವಧಾರ್ಹರು, ನಿನ್ನ ಮಕ್ಕಳನ್ನು ನಾನು ಸಂಹಾರವನ್ನು ಮಾಡಲಿಕ್ಕೇ ಬೇಕು, ಮಾಡ್ತೇನೆ. ಹಾಗಿದ್ದರೂ ಕೂಡ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಈ 4 ಜನರನ್ನು ಯಾವ ಕಾರಣಕ್ಕೂ ನಾನು ಸಂಹಾರವನ್ನು ಮಾಡುವುದಿಲ್ಲ. ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ ಕರ್ಣ. ನಿನಗೇನು ಪಂಚ ಪಾಂಡವರು ನಿನಗೆ ಉಳಿಯಬೇಕು, ಹೌದಲ್ವಾ? ಒಂದು ನಾನು ಉಳಿತೇನೆ, ಇಲ್ಲ ಅರ್ಜುನ ಉಳಿತಾನೆ. ನಾನು ಅರ್ಜುನನನ್ನು ಸಂಹಾರವನ್ನು ಮಾಡಿದರೆ ನಾನು ನಿನ್ನ ಪಕ್ಷದಲ್ಲಿ ಬರ್ತೇನೆ. ಅರ್ಜುನನನ್ನು ಸಂಹಾರವನ್ನು ಮಾಡಿದರೆ ನಿನಗೆ 5 ಜನ ಮಕ್ಕಳು ಇರ್ತಾರೆ. ಅರ್ಜುನೇನ ಸಮಂ ಯುದ್ಧಂ ಅಪಿಯೋಧಿಷ್ಠಿರೇ ಬಲೆ. ಅರ್ಜುನನ ಜೊತೆಗೆ ಘನಘೋರವಾದ ಯುದ್ಧ ಮಾಡ್ತೇನೆ. ಅರ್ಜುನಂ ಹಿ ನಿಹತ್ಯಾಜೋ ಸಂಪ್ರಾಪ್ತಂ ಸ್ಯಾತ್ ಫಲಮ್ಮಯ. ಅರ್ಜುನನನ್ನೇ ನಾನು ಯುದ್ಧದೊಳಗೆ ಸಂಹಾರವನ್ನು ಮಾಡಿಬಿಟ್ಟೆ ಅಂತಂದ್ರೆ ಮುಂದಿನ ಕ್ಷಣದೊಳಗೆ ನಿನ್ನ ಮಕ್ಕಳ ಜೊತೆಗೆ ನಾನು ಯುದ್ಧ ಮಾಡಲಾರ. ನತೇ ಜಾತು ನಶಿಷ್ಯಂತಿ ಪುತ್ರ ಪಂಚ ಯಶಸ್ವಿನಿ ನಿರರ್ಜುನಾ ಸಕರ್ಣಾ ಸಾರ್ಜುನ ವಾ ಹತೆ ಮೈ.
ನಿನಗೆ 5 ಜನ ಮಕ್ಕಳು ಇರಬೇಕಲ್ಲ, ನಿನಗೆ 5 ಜನ ಮಕ್ಕಳಿರ್ತಾರೆ. ನಾನು ಅರ್ಜುನನನ್ನು ಸಂಹಾರವನ್ನು ಮಾಡಿದರೆ ಕರ್ಣನಿಂದ ಸಹಿತರಾಗಿ 5 ಜನ ಮಕ್ಕಳಿರ್ತಾರೆ. ಕರ್ಣ, ಧರ್ಮರಾಜ, ಭೀಮ, ನಕುಲ, ಸಹದೇವರು ಇರ್ತಾರೆ. ಅರ್ಜುನ ನನ್ನನ್ನು ಸಂಹಾರವನ್ನು ಮಾಡಿದರೆ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರು, ನಿನಗೆ 5 ಜನ ಮಕ್ಕಳಿರ್ತಾರೆ. ಯಥಾತ್ವಂ ಭಾಷಸೇ ಕರ್ಣ ದೈವಂತು ಬಲವತ್ತರಮಾಗ. ಕುಂತಿ ಹೇಳ್ತಾಳೆ, ಹಾಗಾದರೆ ನೀನು ಕೊಟ್ಟ ಮಾತಿಗೆ ಗಟ್ಟಿಯಾಗಿ ನಿಲ್ಲಬೇಕು. ದೈವಂತು ಬಲವತ್ತರಂ, ನಾವು ನಮ್ಮ ಪ್ರತಿಜ್ಞೆಯನ್ನು, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ದೈವ ಬಲಾಢ್ಯವಾಗಿದೆ. ನನಗೆ ಕರ್ಣನಿಂದ ಸಹಿತರಾದ 5 ಜನರು ಇರಬೇಕು, ಅರ್ಜುನನಿಂದ ಸಹಿತರಾದ 5 ಜನರು ಇರಬೇಕು. ಅದು ದೈವ ತಾನು ನೋಡಿಕೊಳ್ಳತ್ತೆ. ದತ್ತಂ ತತ್ ಪ್ರತಿಜಾನೀಹಿ ಸಂಗರ ಪ್ರತಿಮೋಚನ ಅನಾಮಯಂ ಸ್ವಸ್ತಿ ಚೇತಿ ಪೃಥಾತೋ ಕರ್ಣಮಬ್ರವೀತ್. ನಿನಗೆ ಸ್ವಸ್ತಿಯಾಗಲಿ, ನಿನಗೆ ಮಂಗಳವಾಗಲಿ, ನಿನಗೆ ಹಿತವಾಗಲಿ ಎಂಬುದಾಗಿ ತಾನು ಹರಿಸಿದಳು. ಹರಿಸಿ ಅಲ್ಲಿಂದ ತಾನು ಹೊರಡುತ್ತಾಳೆ ಎಂಬುದಾಗಿ ತಿಳಿಸ್ತಾ ಮತ್ತು ಮುಂದೆ ಕರ್ಣನ ವಿವರವಾದ ವೃತ್ತಾಂತವನ್ನು ಹೇಳ್ತಾರೆ. ಅದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.